ನೀನು ಯಾರು ಗುರು ಅಡಿಕೆ ಒಂಬಾಳೆಗೆ ಹೋಗ್ಬಿಟ್ಟು ಕಲ್ ತಗೊಂಡು ಹೊಡಿಯೋಕೆ ಹೊರಟಿದೆಯಲ್ಲ ಅಂತ ಅನ್ಕೊತಿದ್ದೀರಾ? ಸೊ ಇದರಿಂದ ಒಂದು ಇನ್ಫಾರ್ಮೇಷನ್ ಇದೆ. ಏನಂದರೆ ನೀವು ಒಂದ್ಸರಿ ಹಿಂಗೆ ಕಲ್ಲ ಹೊಡೆಯೋದ್ರಿಂದ ಒಂದು 500ರಿಂದ 600 ರೂಪಾಯಿ ಸೇವ್ ಆಗುತ್ತೆ. ಹೆಂಗೆ ಉಳಿಬೋದು ರೈತರಿಗೆ ಅಂತ ಹೇಳ್ತೀನಿ ನೋಡಿ, ವಿಡಿಯೋ ಫುಲ್ ನೋಡಿ. ಈ ತೋಟಗಳಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂದರೆ ಒಂಬಾಳೆ ಬಿಚ್ಚಿರುತ್ತಲ್ಲ ಸ್ಟಾರ್ಟಿಂಗ್ ಒಂದು 5-6 ವರ್ಷ, ಒಂದು 8-10 ವರ್ಷದವರೆಗೂ ಏನಾಗುತ್ತೆ, ಆ ಒಂಬಾಳೆ ಹೊಡೆದಾಗ ಅದು ಕಂಪ್ಲೀಟ್ ಓಪನ್ ಆಗಲ್ಲ. ಕೆಲವೊಂದು ಅದೇನಾಗುತ್ತೆ, ಫುಲ್ ಹಂಗೆ ಒಳಗಡೆನೇ ಒಣಗೋಗ್ಬಿಡುತ್ತೆ. ಅದು ಮೆಜಾರಿಟಿ ಕೊನಗತಿ ತೊಗೊಂಡು ಏನಾದ್ರು ಸಟ್ಟ ಸ್ವಲ್ಪ ಓಪನ್ ಮಾಡಿ ನೆಕ್ಸ್ಟ್ ಓಪನ್ ಆಗಿಬಿಡುತ್ತೆ. ಈಗ ನಾವು ಸುಮ್ಮನೆ ತೋಟ ಕಡೆ ಹೋಗಿರ್ತೀವಿ, ಗಣ ಇರಲ್ಲ, ಕೊನಗತಿ ತೊಗೊಂಡು ಹೋಗಿರಲ್ಲ, ಕುಡ್ಲಿರಲ್ಲ. ಅಂಥ ಟೈಮಲ್ಲಿ ಏನಾಗ್ಬೋದು, ಸಣ್ಣದೊಂದು ಕಲ್ಲು ಏನಾರು ತೊಗೊಂಡು ಸಟಾಕಿ ಹಿಂಗೆ ಹೊಡೆದ್ರೆ ಈ ಥರ ಓಪನ್ ಆಗುತ್ತೆ. ಜಸ್ಟ್ ಒಂದು ಕಲ್ಲು ತೊಗೊಂಡು ಈ ಥರ ಹೊಡೆದ್ಬಿಡಿ, ಅಥವಾ ಮಣ್ಣೆಂಟ ಏನಾರು ತೊಗೊಂಡು ಆ ಥರ ಹೊಡೀರಿ, ಓಪನ್ ಆಗುತ್ತೆ. ಇನ್ ಕೇಸ್ ನಾವು ಅದು ಓಪನ್ ಆಗದಾಗಿದ್ರೆ ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ತೀರಾ ಹೆಂಗೆ ಒಣಗಿದೆ ನೋಡಿ. ಇದು ಓಪನ್ ಆಗಿಲ್ಲ, ತುಂಬ ಲೇಟಾಗಿ. ಸೊ ಒಂಬಾಳೆನೂ ಒಣಗೋಗಿದೆ. ಸೊ ಸಿಂಪಲಾಗಿ ಒಂದು ಕಲ್ಲು ತಗೊಂಡು ಈ ಥರ ಒಣಗಿರೋ ಒಂಬಾಳೆಗೆ ಮಾತ್ರ ಹೊಡೀರಿ, ಯಾವುದೇ ಕಾರಣಕ್ಕೂ. ಮತ್ತು ನೀವು ಕೆಲವೊಂದು ಇನ್ನೂ ಫ್ರೆಶ್ ಆಗಿರುತ್ತೆ, ಅಂದರೆ ಹಸಿ ಇರುತ್ತೆ, ಮೇ ಬಿ ಅಂದರೆ ಕಂಪ್ಲೀಟ್ ಇನ್ನೂ ಒಣಗಿರಲ್ಲ, ಅಂಥದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೊಡಿಯೋಕೆ ಹೋಗಬೇಡಿ. ಈ ಥರ ಜಸ್ಟು ಸ್ವಲ್ಪ ಒಂದು ಕಡೆ ಓಪನ್ ಆದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಇನ್ನು ಕಂಪ್ಲೀಟ್ ಓಪನ್ ಆಗುತ್ತೆ. ಸೊ ಒಂದು ಒಂಬಾಳೆ ಹೊಡಿಸ್ಬೋದು. ಈ ಥರ ಹಸ್ರು ಇದೆಯಲ್ಲ ನೋಡಿ, ಇದರಲ್ಲಿ ತೋರಿಸ್ತೀರಲ್ಲ, ಈ ಥರದ್ದು ಮಾತ್ರ ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ಆಯಿತಾ? ಥ್ಯಾಂಕ್ ಯು.